ದೇವರ ಹಿಪ್ಪರಗಿ ಸಮೀಪ ಸಾತಿಹಾಳ ರಸ್ತೆಯ ಕ್ಯಾನಲ್ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕೆಕೆಆರ್ಟಿಸಿ ಬಸ್ ಪಲ್ಟಿಯಾದ ಘಟನೆ ನಡೆದಿದೆ. ಬಸವನ ಬಾಗೇವಾಡಿ ಘಟಕದ ಈ ಬಸ್ ಹೂವಿನ ಹಿಪ್ಪರಗಿದಿಂದ ಸಾತಿಹಾಳ ಮಾರ್ಗವಾಗಿ ದೇವರ ಹಿಪ್ಪರಗಿ ಕಡೆ ಸಾಗ್ತಾ ಇತ್ತು. ಈ ವೇಳೆ ಸಡನ್ ಆಗಿ ಕಂಟ್ರೋಲ್ ಲಾಸ್ ಆಗಿ ಬಸ್ ಪಲ್ಟಿಯಾಗಿದೆ. ಘಟನೆಯಲ್ಲಿ ಸುಮಾರು 40 ಪ್ರಯಾಣಿಕರ ಪೈಕಿ 20 ಮಂದಿಗೆ ಗಾಯಗಳಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗಾಯಾಳುಗಳಿಗೆ ಸಿಂದಗಿ ಹಾಗೂ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸುದ್ದಿ ತಿಳಿತಾ ಇದ್ದಂತೆ ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಅವಘಡದ ಸಮಯದಲ್ಲಿ ಮಾನವೀಯತೆ ಮೆರೆದ ಘಟನೆ ಕೂಡ ಗಮನ ಸೆಳೆದಿದೆ. ದೇವರ ಹಿಪ್ಪರಗಿ ಕ್ಷೇತ್ರದ ಶಾಸಕ ರಾಜು ಗೌಡ ಪಾಟೀಲ್ ಅವರ ಸಹೋದರ ಸಚಿನ್ ಗೌಡ ಪಾಟೀಲ್ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದರು. ಜೊತೆಗೆ ಆರೋಗ್ಯ ಅಧಿಕಾರಿಗಳೊಂದಿಗೆ ಮಾತನಾಡಿ ತಕ್ಷಣ ಚಿಕಿತ್ಸೆ ದೊರಕುವಂತೆ ನೋಡಿಕೊಂಡರು. ಗಾಯಾಳುಗಳು ಯೋಗಕ್ಷೇಮ ವಿಚಾರಿಸಿದ ಅವರು ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ವರದಿ ರಾಜು ಭಜಂತ್ರಿ, PN ಮೀಡಿಯಾ ನ್ಯೂಸ್, ವಿಜಯಪುರ. ಗಾಡಿ ಎಲ್ಲರೂ ಚೀರ್ತಾರೆ, ಅವನೆಲ್ಲ ನಾವು ಚೀರ್ಬೇಕಾಗ್ತದ, ಎಲ್ಲ ಗಾಡಿ ಒಳಗೆ ಚೀರಬೇಕಾಗ್ತದ. ಗಾಡಿ ಇಳಿದಿಂದ ಗಾಡಿ ಎಲ್ಲರೂ ಚೀರ್ತಾರೆ, ಅವನೆಲ್ಲ ನಾವು ಚೀರ್ಬೇಕಾಗ್ತದ, ಎಲ್ಲ ಗಾಡಿ ಒಳಗೆ ಚೀರಬೇಕಾಗ್ತದ. ಗಾಡಿ ಇಳಿದಿಂದ Hey!